ಈಗಷ್ಟೇ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನಿಮಗಾಗಲೇ ಹೇಳ್ತಾ ಇದ್ವಿ, ಜಮ್ಮು ಕಾಶ್ಮೀರದಲ್ಲಾಗಿರುವಂತಹ ದಾಳಿ, ಜಮ್ಮು ಏರ್ಪೋರ್ಟ್ ಮೇಲೆ ಪಾಕ್ ಕ್ಷಿಪಣಿ ದಾಳಿ ಯತ್ನವನ್ನ ಮಾಡಿದೆ. ಪಾಕಿಸ್ತಾನದ ದಾಳಿ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಅಲ್ಲಿ ಸೈರನ್ ಕೂಡ ಮೊಳಗ್ತಾ ಇದೆ. ಈಗ 8 ಕ್ಷಿಪಣಿಗಳನ್ನ ಹೊಡೆದುರುಳಿಸಿದೆ ಭಾರತ. ಪಾಕಿಸ್ತಾನದ F-16 ವಿಮಾನ ಕೂಡ ಧ್ವಂಸ ಮಾಡಿದೆ. ಏನಾಗಿದೆ ಏನಿಲ್ಲ ಅನ್ನುವಂಥದ್ದು ಈಗ ಬರ್ತಾ ಹೋಗಬೇಕು. S-400 ಸುದರ್ಶನ್ ಚಕ್ರದ ಮೂಲಕವಾಗಿ ಪಾಕಿಸ್ತಾನದ ಕ್ಷಿಪಣಿಯನ್ನ ಧ್ವಂಸ ಮಾಡಿದೆ ಏರ್ ಡ್ರೋನ್ ಮೂಲಕ. ಇಡೀ ಜಮ್ಮು ನಗರ ಈಗ ಬ್ಲಾಕ್ ಔಟ್ ಆಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ ನೀವು. यहाँ से फेंक रही है एयरपोर्ट से। ಸರ್, ಈಗ ನೇರವಾಗಿ ನಿಮಗೆ ಸುದ್ದಿಯನ್ನ ಹೇಳ್ಬಿಡ್ತೀವಿ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಈಗ ದಾಳಿ ನಡೀತಾ ಇದೆ. ಕೇವಲ ಜಮ್ಮು ಅಷ್ಟೇ ಅಲ್ಲ, ಕುಪ್ವಾರದಲ್ಲೂ ಕೂಡ ಇದೇ ರೀತಿಯಾಗಿ ಪ್ರಚೋದಿತವಾಗಿ ದಾಳಿಯನ್ನ ನಡೆಸ್ತಾ ಇದೆ, ಮಿಸೈಲ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಸರ್, ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಅನಿಸ್ತಾ ಇದೆ ಸರ್? ಇದು ಅಲ್ಲ, ಇದು ಯಾವ ಹಂತ ಅಲ್ಲ, ಯಾವ ಹಂತಕ್ಕೆ ಅವರು ಎಸ್ಕಲೇಟ್ ಮಾಡ್ತಾರೆ ಅನ್ನೋದನ್ನ ಹೋಗುತ್ತೆ. ಇವತ್ತು ಹಾಕಿರುವಂತ ಈ ಮಿಸೈಲ್ ದಾಳಿಯಿಂದ ಆಗಬಹುದಾದ ಡ್ಯಾಮೇಜ್ಗಳೇನಿದೆ ಅಥವಾ ನಮ್ಮನ್ನ ಕೆಣಕುವ ರೀತಿಯ ಪ್ರಮಾಣ ಏನಿದೆ ಅನ್ನೋದ್ರ ಮೇಲೆ ಭಾರತ ಅದಕ್ಕೆ ಉತ್ತರವನ್ನ ನಾಳೆ ಕೊಡುತ್ತೆ. ಇಲ್ಲಿವರೆಗೆ ಭಾರತ ಅತ್ಯಂತ ತಾಳ್ಮೆಯಿಂದ ಮತ್ತು ಮೆಜರ್ಡ್ ಆಗಿ ತುಂಬಾ ಸಂಯಮದಿಂದ ವರ್ತನೆ ಮಾಡ್ತಿರೋಂಗಿದೆ. ಆದ್ರೆ ಪಾಕಿಸ್ತಾನ ನಮ್ಮನ್ನು ಕೆರಳಿಸಲೇಬೇಕೆಂದು ಮಿಲಿಟರಿ ನೆಲೆಗಳ ಮೇಲೆ, ಅದಕ್ಕಿಂತ ಹೆಚ್ಚಾಗಿ ಶ್ರೀಸಾಮಾನ್ಯರ ಮೇಲೆ, ಅದಕ್ಕಿಂತ ಹೆಚ್ಚಾಗಿ ಕೆಲವು ಕೆಲವು ನಿರ್ದಿಷ್ಟ ಧರ್ಮಗಳ ಆಧಾರದ ಮೇಲೆ ಕೆಲವು ದಾಳಿಗಳನ್ನ ಮಾಡಿ ತನ್ನ ತೆವಲ್ ತೀರಿಸ್ಕೊಳಕ್ ಟ್ರೈ ಮಾಡ್ತಿದೆ ಅಂತ ಕಾಣುತ್ತೆ. ಅದಾದರೆ ನಾಳೆಯಿಂದ ಬರುವ ಉತ್ತರ ಬಹಳ ಭೀಕರವಾಗಿರುತ್ತೆ ಪಾಕಿಸ್ತಾನಕ್ಕೆ. ಇಟ್ ವಿಲ್ ಬಿ ಮಚ್ ಮೋರ್ ಡಿಫಿಕಲ್ಟ್ ಅವರುಗಳಿಗೆ ಸಿಚುಯೇಷನ್. ಆದ್ರೆ ಅವ್ರು ಅದನ್ನ ಅರ್ಥಕೋತಿದಾರೋ ಅಥವಾ ತನ್ನ ದೇಶದಲ್ಲಿ ತಾನೊಬ್ಬ ದೊಡ್ಡ ಹೀರೋ ಅಂತ ತೋರಿಸ್ಕೊಳಕ್ ಟ್ರೈ ಮಾಡ್ತಿದಾರೋ, ನೋ ಐಡಿಯಾ. ಇವತ್ತು ನಡೀತಾ ಇರುವಂತ ಈ ಏರಿಯಲ್ ಮಿಸೈಲ್ ಬೇಸ್ಡ್ ಅಟ್ಯಾಕ್ಸ್ ಏನಿದೆ, ನೀವು ಹೇಳ್ದಂಗೆ ಕುಪ್ವಾರ, ಜಮ್ಮು ಕಾಶ್ಮೀರ್, ಅಖನೂರ್ ಸೆಕ್ಟರ್ ನಲ್ಲಿ, ಈ ಭಾಗಗಳಲ್ಲಿ ಭಾರತ ಪಠಾನ್ಕೋಟ್ ಅಲ್ಲೂ ಕೂಡ ಆಗ್ತಾ ಇದೆ. ಪಠಾನ್ಕೋಟ್ ಎಲ್ಲರೂ ಇರಲಿ, ಎಂಟೈರ್ ಬಾರ್ಡರ್ ಏರಿಯಾ, ವಿಚ್ ಮೀನ್ಸ್ ದೇ ಆರ್ ನೌ ಎಕ್ಸ್ಟೆಂಡಿಂಗ್ ದಿ ಥಿಯೇಟರ್ ಆಫ್ ವಾರ್. ಅಂದ್ರೆ ನಮ್ಮ ಯುದ್ಧದ ಪರಿವ್ಯಾಪ್ತಿಯನ್ನ ಜಮ್ಮು ಕಾಶ್ಮೀರಕ್ಕೆ ಸೀಮಿತಗೊಳಿಸದೆ ನಿಧಾನವಾಗಿ ಅದನ್ನ ಪಂಜಾಬ್, ರಾಜಸ್ಥಾನ ಈ ಭಾಗಗಳಿಗೆ ವಿಸ್ತರಿಸ್ತೋರಂಗೆ ಕಾಣಿಸ್ತಿದೆ ಪಾಕಿಸ್ತಾನ. ಆ ವಿಸ್ತರಣೆ ಮಾಡ್ಕೋಬಹುದು ಅವರು, ತೊಂದರೆ ಇಲ್ಲ. ಪಾಕಿಸ್ತಾನಕ್ಕೆ ತನ್ನ ಸೈನ್ಯವನ್ನ ಮುಂದಿಟ್ಟುಕೊಂಡು ಭಾರತದ ಸೈನ್ಯದ ಜೊತೆ ಯುದ್ಧ ಮಾಡೋಕ್ಕೆ ಶಕ್ತಿ ಇಲ್ಲ ಅನ್ನೋದು ಅರಿವಿದೆ ಪಾಕಿಸ್ತಾನಕ್ಕೆ. ಹಾಗಾಗಿ ಈ ರೀತಿ ಒಂಥರ ಕೆರೆದು ಗಾಯ ಮಾಡಿ ನಮ್ಮನ್ನ ಕೆರಳಿಸುವಂತ ಈ ವ್ಯವಹಾರಗಳು ನಡೀತಾ ಇರೋಂಗಿದೆ. ಇದು ನಡೀಬಹುದು ಇದು, ಬಟ್ ಇದಕ್ಕೆ ಉತ್ತರ ಸಿಕ್ಕತ್ತೆ ಅವ್ರಿಗೆ. ಈಗ ಸದ್ಯಕ್ಕೆ ಈಗ ನಡೀತಾ ಇರುವಂತಹದ್ದೇನಿದೆ ದಾಳಿ, ನಿಮ್ಗೆ ಮಿಸೈಲ್ ಸಿಸ್ಟಮ್ಸ್ ಅಲ್ಲಿ ವಿಚ್ ಇಸ್ ಯೂಸ್ಡ್, ನಾವ್ ಹೆಂಗೆ ರಫೈಲ್ ಯೂಸ್ ಮಾಡ್ತಾ ಇದೀವಿ, ಅವ್ರ ಹಂಗೆ F-16 ಯೂಸ್ ಮಾಡ್ತಿರ್ತಾರೆ. ಐದರ್ F-16 ಮಾಡ್ಬೇಕು, ಆರ್ J ಸೀರೀಸ್ ಅಲ್ಲಿರೋ ಯಾವುದೇ ಚೈನೀಸ್ ಫೈಟರ್ ಏರ್ಕ್ರಾಫ್ಟ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಅವರು ಯಾವ್ದೋ ಒಂದನ್ನು ಮಾಡ್ಬೇಕು ಅವ್ರು. ಸೊ ಐ ಥಿಂಕ್ F-16 ಯೂಸ್ ಮಾಡ್ತಿದ್ದಾರೆ. ಬೇಸಿಕಲಿ F-16 ಅಮೆರಿಕ ಪೂರೈಕೆ ಆಗಿರುವಂತದ್ದು 25 ವರ್ಷದ ಹಿಂದೆ. ಅಂದ್ರೆ ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಂತದ್ದು ಅವ್ ಯಾವುವೇ ಕೆಲಸ ಮಾಡ್ದಾರಕ್ಕಾಗೋ ಸ್ಟೇಜಿಗೆ ಬಂದಾಗೋಗಿತ್ತು. ಇತ್ತೀಚೆಗಷ್ಟೇ ಅಮೆರಿಕ ಅದನ್ನ ರಿಪೇರಿ ಮಾಡಕ್ ಒಂಚೂರು ದುಡ್ಡು ಕೊಟ್ಬಿಟ್ಟು ರಿಪೇರಿ ಮಾಡ್ದಂಗಿದೆ ಅವ್ರ ಅದನ್ನ. ಹಾಗಾಗಿ ವಿ ಹ್ಯಾವ್ ನೋ ಐಡಿಯಾ ವಾಟ್ಸ್ ದ ಕೇಪಬಿಲಿಟಿ ಆಫ್ ದೀಸ್ F-16 ಇನ್ ಟರ್ಮ್ಸ್ ಆಫ್ ಇಟ್ಸ್ ಲೈಫ್ ಸ್ಪ್ಯಾನ್ ಅಲ್ಲಿ. ಸ್ಟಿಲ್ F-16 ಯೂಸ್ ಮಾಡ್ದಂಗಿದೆ. ಒಂದನ್ನು ಹೊಡೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ವಿಚ್ ಮೇ ಬಿ ನಮಗ್ ಗೊತ್ತಾಗತ್ತೆ ಅದು ಆಮೇಲೆ ಹೊಡೆದಿದ್ದಾರೆ ಇಲ್ಲ ಅನ್ನೋದೆಲ್ಲ ನಮಗ್ ಬರುತ್ತೆ. ಸಿ ವಿ ಕಾಂಟ್ ಸ್ಪೀಕ್ ಲೈಕ್ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಹಂದಿ ತರ ಮಾತಾಡ್ದಂಗೆ ನಾವು ಮಾತಾಡಕ್ ಬರಲ್ಲ ಅಲ್ವಾ. ಅವನೊಂಥರ ಬೊಗಳ್ತಾ ಇರ್ತಾನೆ ಅವನು, ಈ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್. ಅವನು ಯಾತಕ್ ಬೊಗಳ್ತಾನೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಸಿ, ಒಂದ್ ನಾಯಿ ಬೊಗಳ್ತಾ ಇದ್ರೆ ಅದು ಮನುಷ್ಯನ ನೋಡ್ ಬೊಗಳ್ತು ಅಂತಾನೋ, ಇನ್ನೊಂದ್ ನಾಯಿ ನೋಡ್ ಬೊಗಳ್ತು ಅಂತಾನೋ, ಅಥವಾ ಏನೋ ಒಂದ್ ಪ್ರಾಣಿ ನೋಡ್ ಬೊಗಳ್ತು ಅಂತಾನೋ, ಅದಕ್ಕೇನೋ ಗಾಬರಿ ಆಯ್ತು ಅಂತಾನೋ ಅನ್ನಿಸ್ಬೋದು. ಬಟ್ ಇವನು ಏನಕ್ಕೆ ಬೊಗಳ್ತಾನೆ ಅನ್ನೋದೇ ನಮ್ಗೆ ಅರ್ಥವಾಗಲ್ಲ. ಇವನು ಜೋಕರ್, ಇವನು ಈ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಬೇಸಿಕಲಿ. ಹಾಗಾಗಿ ಅವನು 4 ರಫೇಲ್ ಹೊಡೆದಾಕ್ಬಿಟ್ವಿ ಅನ್ನೋದು, ಅದೇನೋ 4 ವಿಮಾನ ಹೊಡೆದ್ಬಿಟ್ವಿ ಏನ್ ಬಿಡೋದು, ಯಾವ್ದೋ ಹಳೆ
ಎಲ್ಲ ಪ್ರೈಮ್ ಮಿನಿಸ್ಟರ್ಗಳ ಲೆವೆಲ್ ಅಲ್ಲ. ಸೊ ಲೆಟ್ ಅಸ್ ವೆಯ್ಟ್ F-16 ಏನಾಯ್ತು ಅಂತ. ಸೊ ನಮ್ಮಲ್ಲಿ ಹೇಗೆ ವಿ ಆರ್ ಏಬಲ್ ಟು ಮ್ಯಾನೇಜ್ ದಿಸ್ ಇಂಟರ್ಸೆಪ್ಷನ್ಸ್ ಅಂತ, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ನಮ್ಮಲ್ಲಿರೋದನ್ನ ಹೇಗೆ ಆಕ್ಟಿವೇಟ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ನಮ್ ಜನಕ್ಕೆ ಹೇಳಬೇಕು. ಸಾಮಾನ್ಯವಾಗಿ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಎಲ್ಲವನ್ನ ಸಂಯೋಜನೆ ಮಾಡಿಕೊಂಡು ಎಲ್ಲಿಂದಾನೇ ಆಕಾಶದಲ್ಲಿ ದಾಳಿ ನಡೆದಾಗ ಅದನ್ನ ಆಗಸದಲ್ಲೇ ತಡೆದು ನಿಲ್ಲಿಸುವಂತಹ ಒಂದು ಕ್ರಿಯೆ. ಇದರಲ್ಲಿ ಭಾರತ ಹಲವಾರು ದೇಶಗಳಿಗೆ ಹಲವಾರು ರೀತಿಯಾದಂತಹ ಶಕ್ತಿಗಳಿವೆ. ಫಾರ್ ಎಕ್ಸಾಂಪಲ್, ಇಸ್ರೇಲ್ಗೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಐರನ್ ಡೋಮ್ ಅಂತ ಮಾಡ್ಕೊಂಡಿದ್ದಾರೆ. ಐರನ್ ಡೋಮ್ ಅಂದ್ರೆ ತರಾವರಿ ಮಿಸೈಲ್ಸ್ ವಿಲ್ ಆಕ್ಟ್ ಆಸ್ ಇಂಟರ್ಸೆಪ್ಟಾರ್ಸ್. ಅಂಡ್ ಇನ್ಯಾವುದೋ ದೇಶದಿಂದ ಒಂದು ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಹೂತೀಸ್ ಇಂದಾನೋ, ಇರಾನ್ ಇಂದಾನೋ, ಅಥವಾ ಪ್ಯಾಲೆಸ್ಟೈನ್ ಕಡೆಯಿಂದಾನೋ, ಎಲ್ಲಿಂದನೋ ಬಂದಾಗ ಮಲ್ಟಿಪಲ್ ರೆಡಾರ್ಸ್, ಐ ಆಮ್ ಟೆಲಿಂಗ್ ಯು, ಹಲವಾರು ನೂರಾರು ರೆಡಾರ್ಗಳು ದೇಶದ ವಿವಿಧೆಡೆಗಳಲ್ಲಿ ಇರುತ್ತವೆ, ಸ್ಪ್ರೆಡ್ ಆಗಿರುತ್ತವೆ. ಈ ರೆಡಾರ್ಗಳು ಬರೀ ಜಮ್ಮು ಕಾಶ್ಮೀರದಲ್ಲೇ ಇರಬೇಕು ಅಂತಲ್ಲ, ಎನಿ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ನ ರೆಕಾರ್ಡ್ ಮಾಡ್ತಾ ಬರ್ತಾರೆ ಅವ್ರುಗಳು, ಮಾಡಿ ಇಂಟರ್ಸೆಪ್ಟ್ ಮಾಡೋದಕ್ಕೆ ಅರೇಂಜ್ ಮಾಡ್ಕೊಂಡಿರ್ತಾರೆ. ನಮ್ಮಲ್ಲಿ ಇಂಟರ್ಸೆಪ್ಷನ್ ನಲ್ಲಿ ಒಂದ್ 2-3 ತರ ವೆಪನ್ಸ್ ಯೂಸ್ ಮಾಡ್ತಿರೋಂಗ್ ಕಾಣಿಸ್ತಾ ಇದೆ. ಒಂದು ಕಾಮಿಕಾಜಿ ಡ್ರೋನ್ಸ್ ಸಿಸ್ಟಮ್ಸ್ ಯೂಸ್ ಮಾಡ್ತಿರೋಂಗಿದೆ, ಇನ್ನೊಂದು ಆಕಾಶ್ ಮಿಸೈಲ್ ಸಿಸ್ಟಮ್ಸ್ ಯೂಸ್ ಮಾಡ್ತಿರೋಂಗಿದೆ, ಇನ್ನೊಂದು ನೀವು ಹೇಳಿದ್ರಿ ಸುದರ್ಶನ ಚಕ್ರ S-400 ಅಂತ ಏನೋ ಹೇಳಿದ್ರಿ ಅಲ್ಲ ಅರುಣ್? ಎಸ್ ಸರ್, ಹೌದು, ಏರ್ ಡ್ರೋನ್ ಸರ್. ಓಕೆ, ಈ ಸುದರ್ಶನ ಚಕ್ರ ನಿಮ್ದು, S-400 ನಂದು. S-400 ಅಂತಂದ್ರೆ ಇಟ್ಸ್ ಎ ರಷ್ಯನ್ ಸಪ್ಲೈಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಅದು ಇಟ್ಸ್ ಎ ರಷ್ಯನ್ ಸಪ್ಲೈಡ್. ಅದು S-400 ಇಂಪ್ರೂವ್ ಆಗಿ ಐ ಥಿಂಕ್ S-600 S-500 ಆಗೂ ಇದೆ. ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಅಂತ ಕಾಣುತ್ತೆ. ಸೊ S-400 ನಾವು ಸುಮಾರು 10 ವರ್ಷದಿಂದ 6-7-8 ವರ್ಷದಿಂದನೇ ಪರ್ಚೇಸ್ ಮಾಡಿದೀವಿ. ಈ S-400 ನಿಜವಾಗ್ಲೂ ಈ ಕಾರ್ಯ ಮಾಡ್ತಾ ಇದೆ ಅಂತಂದ್ರೆ ಇಟ್ಸ್ ಅಮೇಸಿಂಗ್ ಅಂಡ್ ಅದ್ಭುತ ನನ್ನ ಪ್ರಕಾರದಲ್ಲಿ. ಬಿಕಾಸ್ ಇಷ್ಟು ಅದ್ಭುತವಾದ ಇಂಟರ್ಸೆಪ್ಷನ್ ಅನ್ನ ಬಹಳ ದೇಶಗಳ ಕೈಲಿ ಮಾಡಕ್ಕಾಗಲ್ಲ. ಈಗ ನೀವು ಹೇಳ್ತಾ ಇದ್ರಿ ಅಖನೂರ್, ಜಮ್ಮು ಕಾಶ್ಮೀರ್, ಪಠಾನ್ಕೋಟ್ ಈ ಭಾಗದಲ್ಲಿ ಮಿಸೈಲ್ಸ್ ಬರ್ತಾ ಇದೆ, ಹೊಡೆದಾಕ್ತಿದ್ದಾರೆ ಇಂಡಿಯನ್ ಏರ್ ಫೋರ್ಸ್ನವರು ಅಥವಾ ಭಾರತೀಯ ಸೇನಾ ಪಡೆಗಳು ಅಂತ. ಅದು ಹೊಡೆದಾಕ್ತಿರೋದೇ ಆಗಿದ್ರೆ ನನ್ನ ಪ್ರಕಾರ ಇಂಡಿಯಾ ಹ್ಯಾಸ್ ಗಾನ್ ಟೂ ಫಾರ್ ಇನ್ ಟೆಕ್ನಾಲಜಿಕಲ್ ವಾರ್ಫೇರ್ ಹಾಗಾರೆ. ಯಾಕಂದ್ರೆ ಬಹಳ ದೇಶಗಳಿಗೆ ಈ ಮಿಸೈಲ್ ಇಂಟರ್ಸೆಪ್ಷನ್ಸ್ ಇನ್ನೂ ಪಕ್ಕ ಆಗಿಲ್ಲ, ಎಕ್ಸೆಪ್ಟ್ ಕಂಟ್ರೀಸ್ ಲೈಕ್ ಇಸ್ರೇಲ್. ಲಾರ್ಜ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ ಆ ಪ್ರಾಬ್ಲಮ್ ಬರಲ್ಲ ಬಹಳ ಸರಿ. ರಷ್ಯಾ ಕೈಲಾಗಿಲ್ಲ ಬಹಳ ಸರಿ, ತಾನೇ ಕೊಟ್ಟಿರೋದು. ಆದ್ರೂ ರಷ್ಯಾ ಇಸ್ ಸುಪ್ರೀಮ್ಲಿ ಪವರ್ಫುಲ್ ಇಂಟರ್ಸೆಪ್ಷನ್ಸ್ ಅಲ್ಲಿ, ನಾನು ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಲೆಟ್ ಇಸ್ ವೆಯ್ಟ್, ಇವತ್ತು ಏನ್ ಮಾಡ್ತಾರೆ ಪಾಕಿಸ್ತಾನದವರು ಅಂತ ಮಾಡ್ಲಿ, ಅದಕ್ಕೆ ಉತ್ತರನ ಭಾರತ ಕೊಡುತ್ತೆ. S-400 ತಗೊಳ್ಳೋ ಸಂದರ್ಭದಲ್ಲಿ ಅಮೆರಿಕ ವಿರೋಧ ಮಾಡಿತ್ತು, ನಿಮ್ಮ ಮೇಲೆ ನಿರ್ಬಂಧ ಆಗ್ತೀವಿ ಅಂತ. ಆ ಆತಂಕ ಯಾಕಿತ್ತು ಸರ್ ಅಮೆರಿಕಾಗೆ? ಅಮೆರಿಕಕ್ಕೆ ಒಂದು ತನ್ನದೇ ಆದಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನ ಭಾರತ ಪರ್ಚೇಸ್ ಮಾಡಬೇಕು ಅಂತ ಅಮೆರಿಕದ ಆಸೆ ಆಗಿತ್ತು ಅವತ್ತು, ನಂಬರ್ 1. ನಂಬರ್ 2, ನಮಗೆ ಹಲವಾರು ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಅನ್ನ ಕೊಡ್ತಾ ಇದ್ದಂತ ಅಮೆರಿಕಕ್ಕೆ ರಷ್ಯಾದ ಇನ್ನೊಂದು ಮಿಲಿಟರಿ ಎಕ್ವಿಪ್ಮೆಂಟ್ ಇಂದ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಆಪರೇಟ್ ಆಗಬಾರ್ದು, ಅದರಿಂದ ಸಮಸ್ಯೆ ಆಗತ್ ನಾಳೆ ಅನ್ನೋದು ಇತ್ತು ಅವ್ರಿಗೆ. ಹಾಗಾಗಿ ನಮ್ಮನ್ನು ಕತ್ತರ್ಸಕ್ ಟ್ರೈ ಮಾಡಿದ್ರು. ಬಟ್ ನಾವು ಮತ್ತೆ ಟರ್ಕಿ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ನಾವಿಬ್ರು ಅಡ್ವಾನ್ಸ್ ದುಡ್ಡು ಕೊಟ್ಟು ಆಗೋಗಿತ್ತು ಅದಕ್ಕೆ. ಹಂಗಾಗಿ ಅವತ್ತಿನ ದಿನ ಅಮೆರಿಕ ಏನೇ ಕೂಗಾಡಿದ್ರು ಅಲ್ಟಿಮೇಟ್ಲಿ ನಾವು ಮ್ಯಾನೇಜ್ ಮಾಡ್ಕೊಂಡು ಎಕ್ಸಂಪ್ಷನ್ ಮಾಡ್ಕೊಂಡು ಅದನ್ನ ತಗೊಂಡ್ಬಂದಿದ್ವಿ. ಹಾಗಾಗಿ ನಮ್ಗೀಗ ಇಟ್ ಈಸ್ ನೌ ಹೆಲ್ಪಿಂಗ್ ಅಸ್. ಇದು S-400. ಬಟ್ ಭಾರತ ಬಹಳ ದೀರ್ಘಕಾಲದಿಂದ ತನ್ನದೇ ಆದಂತಹ ಇಂಟಿಗ್ರೇಟೆಡ್ ಡಿಫೆನ್ಸ್ ಸಿಸ್ಟಮ್ಸ್ಗೋಸ್ಕರ ತನ್ನದೇ ಆದಂತಹ ಒಂದು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿ ಪಡಿಸೋ ಕಾರ್ಯದಲ್ಲಿ ಇದೆ. ಅದರ ಆ ಮಿಸೈಲ್ಗಳ ಸೀರೀಸ್ ಅಲ್ಲಿ ಇರೋದೇ ಆಕಾಶು, ನಾಗು, ಇವೆಲ್ಲ. ಆಕಾಶ್ ಇಸ್ ಬೇಸಿಕ್ ಎಸೆನ್ಷಿಯಲ್ ಇನ್ ಡಿಫೆನ್ಸ್ ಇದು. ಹಾಗಾಗಿ ಇದೆಲ್ಲ ಅದನ್ನೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಒಂದು ವೇಳೆ ಅದು ಆಗಿದ್ದು ಆ ಎಲ್ಲವೂ ಯೂಸ್ ಆಗಿ ಈಗ ಅದು ಇಂಟರ್ಸೆಪ್ಟ್ ಆಗ್ತಾ ಇದೆ ಅಂತಂದ್ರೆ ಇಟ್ಸ್ ಅಮೇಸಿಂಗ್. ಇದು ಈಗ ಪಾಕಿಸ್ತಾನ ನಂಬ್ಕೊಂಡಿದ್ದು ಚೀನಾದ ಏರ್ ಬೇಸ್ ಸಿಸ್ಟಮ್ ಬಗ್ಗೆ ಸರ್. ಅದು ನಮ್ಮ ಮಿಸೈಲ್ಗಳು ಆ ರಿಯಾಕ್ಷನ್ ಕೊಡೋದಕ್ಕೂ ಕೂಡ ಒಂದು ಅವಕಾಶ ಮಾಡದೆ ಅದನ್ನ ಉಡಿಸ್ ಮಾಡ್ಬಿಟ್ಟಿದೆಯಲ್ಲ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅಂದ್ರೆ ನೀವ್ ಹೇಳ್ತಿರೋದು ಲಾಹೋರ್ದು? ಹಾಂ ಸರ್. ಹೌದಾ? ಹಾಂ ಸರ್. ಲಾಹೋರ್ ಅಂಡ್ ರಾವಲ್ಪಿಂಡಿ ಎರಡೂ ಕಡೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನ ಇಂಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಅಂತ ನಾವು ಹೇಳಿದೀವಿ. ನಮ್ ಇಂಡಿಯನ್ ಮಿಲಿಟರಿ ಫೋರ್ಸಸ್ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ಇದಕ್ಕೆ ನಾವು ದೇರ್ ಇಸ್ ಅ ಟಾಕ್ ಈಗ. ಚಾಯ್ಸ್ ಆಫ್ ವೆಪನ್ಸ್ ಕೆಲವು ಸರಿ
ಕೆಲವು ದೇಶಗಳು ಆರ್ಮಿಗಳು ಹೇಳಲ್ಲ ನಾವ್ ಯಾವ್ದು ಯೂಸ್ ಮಾಡ್ತಾ ಇದೀವಿ ಏನು ಎತ್ತ ಅಂತೆಲ್ಲ. ಈಗ ಇದರಲ್ಲಿ ಚಾಯ್ಸ್ ಆಫ್ ವೆಪನ್, ಸೂಯಿಸೈಡ್ ಡ್ರೋನ್ ಅಂತ ಅನ್ಕೋತಾ ಇದೀವಿ ನಾವು. ಸಿ ದೀಸ್ ಎರಡು ಈ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಏನಿತ್ತು ಲಾಹೋರ್ ಅಂಡ್ ರಾವಲ್ಪಿಂಡಿದು, ಇದು ಎರಡೂ ಸಪ್ಲೈಡ್ ಬೈ ಚೈನಾ. ಸಮಥಿಂಗ್ ಲೈಕ್ ಸಮ್ HQ-17 or 19 or something like that. ಆ ತರದೇನೋ ಒಂದು ಹೆಸರದು. ಸಪ್ಲೈಡ್ ಬೈ ಚೈನಾ. ಆ ನಗರವನ್ನ ಕಾಪಾಡಿಕೊಳ್ಳಲಿಕ್ಕೆಂದು ಅಂದ್ರೆ ವಾಯುದಾಳಿಯಿಂದ ಅದನ್ನ ತಂದಿದ್ರು. ಈಗ ಅದನ್ನ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂದ್ರೆ ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಆಕ್ಚುಲಿ ನನಗೆ. ಯಾಕಂದ್ರೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಶುಡ್ ಹ್ಯಾವ್ ಲೊಕೇಟೆಡ್ ದಿಸ್ ಇನ್ಕಮಿಂಗ್ ಪ್ರೊಜೆಕ್ಟೈಲ್ ಅನ್ನ ಕಂಡಿಡಿದು ಬಿಡ್ಬೇಕಾಗಿತ್ತು. ಅಮೇಝಿಂಗ್ ನನಗದು ಹೆಂಗ್ ಡೆಸ್ಟ್ರಾಯ್ ಆಗಕ್ ಜಾಗ ಕೊಟ್ಟಿದ್ದಾರೆ ಅದಕ್ಕೆ ಅಂತ. ಸೊ ಇದ್ರ ಮೂಲಕ ಒಂದು ಮೆಸೇಜ್ ಇನ್ ಚೈನಾಗೂ ಕಳಿಸ್ತಾ ಇದಾರ ಇಂಡಿಯಾನವರು ಅಂತ ನನ್ನ ಅಭಿಪ್ರಾಯ. ಐ ಆಮ್ ನಾಟ್ ಸೇಯಿಂಗ್ ಎಕ್ಸಾಕ್ಟ್ಲಿ. ಏನು ಚೈನಾಗ್ ಮೆಸೇಜು, ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಇಂಡಿಯನ್ ಸಿಸ್ಟಮ್ಸ್ ಅನ್ನ ಅಂತ. ಅಂದ್ರೆ ವಿ ಕ್ಯಾನ್ ಟೇಕ್ ಯು ಔಟ್ ಅಂತ ಕ್ವಿಕ್ಲಿ. ಚೈನಾ ಆಗಾಗ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇರುತ್ತೆ. ಇಟ್ಸ್ ನಾಟ್ ಕ್ವಶನ್ ಆಫ್ ಕ್ವಾಲಿಟಿ ಮೇಟ್. ಚೈನಾ ಅಂದ್ರೆ ಬ್ಯಾಡ್ ಕ್ವಾಲಿಟಿ ಅನ್ನೋ ಒಂದು ಇಂಪ್ರೆಷನ್ ಇದೆ ಎಲ್ಲ ಪ್ರಪಂಚದಲ್ಲಿ. ನೀವು ಮನೆಗೆ ಏನೋ ಒಂದು ಪದಾರ್ಥ ತಂದ್ರೆ ಚೈನಾ ಮೇಡ ಬಿಡೋ ಅಂತಂತಾರೆ. ಹಂಗಲ್ಲ. ಎಲ್ಲಾ ಡಿಫೆನ್ಸ್ ಸಿಸ್ಟಮ್ಸ್ ಅಲ್ಲಿ ಹಂಗ ಇರ್ಲಿಕ್ಕಿಲ್ಲ, ಇರ್ಬೇಕಾಗಿಲ್ಲ. ಪಾಕಿಸ್ತಾನ ಕೊಟ್ಟಿರೋದು ಗ್ರೇಟ್ ಕ್ವಾಲಿಟಿನೇ ಇರ್ಬೋದು. ಬಟ್ ದ ವೇ ಇಂಡಿಯಾ ಟೇಕನ್ ಇಟ್ ಔಟ್ ಇದೆಯಲ್ಲ ಲಾಹೋರ್ ಅಲ್ಲಿ, ಅಮೇಝಿಂಗ್ ಆಗಿದೆ ನನಗೆ. ಅದರಲ್ಲೂ ಇಫ್ ಇಟ್ ಈಸ್ ಓನ್ಲಿ ಕಾಮಿಕಾಜ್, ಯಾವ್ದೋ ಈ ಡ್ರೋನ್ ಯೂಸ್ ಮಾಡಿದ್ರೆ ಮಾತ್ರ ಆಂಟಿ ರೇಡಿಯೇಷನ್ ಇದರಲ್ಲಿ ಬಹಳ ಸರ್ಪ್ರೈಸಿಂಗ್ ಆಗಿದೆ ನನಗೆ. ಅಂಡ್ ದಟ್ ಇಸ್ ವೇರ್ ಐ ಆಮ್ ಟೆಲಿಂಗ್ 10 ವರ್ಷಗಳಲ್ಲಿ ಭಾರತ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನ ತಾಂತ್ರಿಕವಾಗಿ ಶಸ್ತ್ರಾಸ್ತ್ರಗಳ ರೂಪದಲ್ಲಿ ಪಡ್ಕೊಂಡಿದ್ಯಾ ಅನ್ನೋದು ಕಾಣಿಸಕ್ ಸ್ಟಾರ್ಟ್ ಆಗ್ತಾ ಇದೆ. ಇದನ್ನು ಪಾಕಿಸ್ತಾನ ಅರ್ಥ ಮಾಡ್ಕೊಳ್ಳದೆ ಇದ್ದಾರೆ ಕಾದಿದೆ ಅವ್ರಿಗೆ ಮಾರಿ ಹಬ್ಬ. ಗ್ಯಾರಂಟಿ ಬರ್ಕೊಟ್ಟಿದ್ದೀನಿ ನಾನು. ಇಂಪಾಸಿಬಲ್ ಫಾರ್ ದೆಮ್ ಟು ರನ್ ದಿಸ್ ವಾರ್. ಹಣಕಾಸಲ್ಲಿಲ್ಲ, ಶಸ್ತ್ರಾಸ್ತ್ರದಲ್ಲಿಲ್ಲ, ಮೊರಾಲಿಟಿನಲ್ಲಿಲ್ಲ, ಕಂಟ್ರಿ ಸಪೋರ್ಟ್ ಸಿಸ್ಟಮ್ಸ್ ಅಲ್ಲಿಲ್ಲ, ಜನಬೆಂಬಲದಲ್ಲಿಲ್ಲ. ಯುದ್ಧ ಎನ್ನುವುದು ಯುದ್ಧ ರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ನಡೆಯೋದು ಮಾತ್ರ ಅಲ್ಲ, ಆ ದೇಶದ ಜನರೇ ಆ ಯುದ್ಧದ ಪರವಾಗಿರಬೇಕು. ಆಗ ಯುದ್ಧ ಗೆಲ್ಲಲು ಸಾಧ್ಯ. ಯುದ್ಧ ಭೂಮಿಗೆ ಹೋಗುವಾಗ ಸೋಲೋದು ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ. ನಾನ್ ಸೋಲ್ತೀನಿ ಅನ್ನೋ ಮೈಂಡ್ ಅಲ್ಲಿ ಯಾರು ಹೋಗಿರಬಾರ್ದು. ನಾನ್ ಗೆಲ್ತೀನಿ ಅನ್ನೋ ಮೈಂಡ್ ಅಲ್ಲಿ ಹೋಗ್ಬೇಕು. ಸೋಲ್ಬೋದು, ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಹಾಗಾಗಿ ಪಾಕಿಸ್ತಾನಕ್ಕೆ ಮನೋಸ್ಥಿತಿ ಇವತ್ತೇನಿದೆ ಅಂದ್ರೆ ಅದು ಈಗಾಗಲೇ ಸೋತಿರೋ ಮನೋಸ್ಥಿತಿಲಿದೆ ಅದರ ಜನ. ಯಾಕಂದ್ರೆ ಆರ್ಥಿಕವಾಗಿ ದುಡ್ಡಿಲ್ಲ, ಜನಕ್ಕೆ ಸಮಾಜದಲ್ಲಿ ಕಷ್ಟ ಇದೆ ಪಾಪ ಜೀವನಕ್ಕೆ. ಹೀಗಾಗಿದೆ. ಭಾರತ ಹಾಗಿಲ್ಲ. ನಾವು ನಿರೀಕ್ಷೆ ಮಾಡದ ರೀತಿ ರಾಜಕೀಯ ಪಕ್ಷಗಳು ಒಂದಾಗಿ ಹೋಗಿದ್ದಾರೆ. ನಾವು ನಿರೀಕ್ಷೆ ಮಾಡದ ರೀತಿ ದೇಶದ ಜನ ಒಂದಾಗಿ ನಿಂತಿದ್ದಾರೆ ಇದರಲ್ಲಿ. ಹಂಗಾಗಿ ಪಾಕಿಸ್ತಾನ್ ಹ್ಯಾಸ್ ಇನ್ವೈಟೆಡ್ ಟ್ರಬಲ್ ಅನ್ಸತ್ ನನಗೆ. ಇದು ಹೇಗೆ ಅಂದ್ರೆ ತನಗೆ ಬಾಯೊಳಕ್ಕೆ ಹಾಕೊಂಡು ಏನನ್ನಾದ್ರೂ ಅಗಿದು ಅಗಿದು ನುಂಗಲು ಸಾಧ್ಯವಿಲ್ಲದಷ್ಟು ತುರ್ಕೊಂಡಂಗೆ ಕಾಣಿಸ್ತಾ ಇದೆ ಅದು. ಇಟ್ ಇಸ್ ಗಾನ್ ಒನ್ ಸ್ಟೆಪ್ ಅಹೆಡ್ ಅನ್ನಿಸ್ತಾ ಇದೆ. ಪಠಾನ್ಕೋಟ್ ಆದಾಗ, ಊರಿ ಆದಾಗ, ನಮ್ಮ ಏರ್ ಬೇಸ್ ಮೇಲೆ ಆದಾಗ, ಆರ್ ಮೇ ಬಿ ಇವನ್ ಪುಲ್ವಾಮಾ ಆದಾಗ ನಮ್ಮಿಂದ ಬಂದ ರಿಯಾಕ್ಷನ್ಸ್ ಅನ್ನ ನೋಡಿ ಪಾಕಿಸ್ತಾನ ಅನ್ಕೋತು ಇಷ್ಟೇ ಇವ್ರ ರಿಯಾಕ್ಷನ್ ಪ್ರಾಬಬಲಿ ಅಂತ. ಮೇ ಬಿ ದೇ ಡಿಡ್ ನಾಟ್ ಥಿಂಕ್ ಈ ಸರಿ ವಿ ಆರ್ ಗೋಯಿಂಗ್ ಒನ್ ಸ್ಟೆಪ್ ನೆಕ್ಸ್ಟ್ ಅಂತ. ಆ ಒನ್ ಸ್ಟೆಪ್ ನೆಕ್ಸ್ಟ್ ಹೋದಾಗೀಗ ಪಾಕಿಸ್ತಾನ ವಿಲ 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 ಒದ್ದಾಡ್ಬೇಕು, ಆ ಸ್ಟೇಜಿಗೆ ಬರ್ತಾರೆ. ಸರ್, ಆಫ್ಟರ್ ಕಾರ್ಗಿಲ್ ಸರ್, ಜಮ್ಮುವರೆಗೂ ಕೂಡ ಫುಲ್ ಫ್ಲೆಡ್ಜ್ ಅಲ್ಲಿ ಹೋಗಿರುವಂತದ್ದಿಲ್ಲ. ಕಾರ್ಗಿಲ್ ಆದ್ರೆ ಒಂದು ಪರ್ಟಿಕ್ಯುಲರ್ ಆಗಿರುವಂತ ಜಾಗಕ್ಕೆ ಮಾತ್ರ ಅಲ್ಲಿ ನಮ್ದು ಯುದ್ಧ ನಡೆದಿದ್ದು. ಬಟ್ ಫುಲ್ ಫ್ಲೆಡ್ಜ್ ಅಲ್ಲಿ ಹೋಗುವಂತ ಪರಿಸ್ಥಿತಿ ಬಂದಾಗ ಜಮ್ಮುವರೆಗೂ ಕೂಡ ಬಂದಿದ್ದಿತ್ತ ಸರ್ ಹಿಂದೆ ನೋಡಿದಾಗ? ಯಾರು ಜಮ್ಮುವರೆಗೂ ಬರಬೇಕು? ಅಲ್ಲ, ಪಾಕಿಸ್ತಾನ ಈಗ ಜಮ್ಮು ಮೇಲೆ ಶೆಲ್ ದಾಳಿಯನ್ನ ಮಾಡ್ತಾ ಇದೆಯಲ್ಲ ಸರ್, ಕಂಟಿನ್ಯೂಸ್ ಆಗಿ ಕ್ಷಿಪಣಿಗಳನ್ನ ಪ್ರಯೋಗ ಮಾಡ್ತಾ ಇದೆಯಲ್ಲ. ಕಾರ್ಗಿಲ್ ಇದ್ದಂತ ಸಂದರ್ಭದಲ್ಲೂ ಕೂಡ ಜಮ್ಮುವರೆಗೂ ಕೂಡ ಮಿಸೈಲ್ಗಳನ್ನ ನಮ್ಮ ಭೂಭಾಗಕ್ಕೆ ಕಳಿಸೋದು 60-70 ಕಿಲೋಮೀಟರ್ 100 ಕಿಲೋಮೀಟರ್ ದೂರದಿಂದಾನು ಕಳಿಸ್ಬೋದು. ನಮ್ ಒಳಕ್ ಬಂದೇ ಅದನ್ನ ಹಾಕಬೇಕು ಅಂತ ಏನಿಲ್ಲ. ಪಾಕಿಸ್ತಾನ್ಗಾಗ್ಲಿ ಇಂಡಿಯಾಗಾಗ್ಲಿ ಎರಡಕ್ಕೂ ಹೇಳ್ತೀರಿ. ವೆರಾಸ್ ಮಾರ್ಟರ್ ಶೆಲ್ಸ್ ಮತ್ತೆ ಆರ್ಟಿಲರಿ ಏನಿದೆ ಎಕ್ವಿಪ್ಮೆಂಟ್ಸ್, ಇವೆಲ್ಲವೂ ನನ್ನ ಲೆಕ್ಕಾಚಾರದಲ್ಲಿ 10 ಕಿಲೋಮೀಟರ್ 12 ಕಿಲೋಮೀಟರ್ ಒಳಗಡೆಯಿಂದ ಬರ್ತಾ ಇರುತ್ತೆ. ಇಂಟರ್ನ್ಯಾಷನಲ್ ಬಾರ್ಡರ್ ಇಂದ ಬಹಳ ಭಾಗಗಳಲ್ಲಿ 10, 12, 14 ಕಿಲೋಮೀಟರ್ ಒಳಗಡೆ ಇರ್ತೀವಿ ನಾವಿಬ್ರು. ದೇರ್ ಇಸ್ ಲಾರ್ಜ್ ನಂಬರ್ ಆಫ್ ಲಾಂಗ್ ರೇಂಜ್ ಆರ್ಟಿಲರೀಸ್ ಅಲ್ಲಿ
10-12 ಕಿಲೋಮೀಟರ್ ಬರ್ಬೋದು ಪ್ರೊಜೆಕ್ಟೈಲ್ಸ್, ಬರಕ್ಕಾಗಲ್ಲ ಅಂತೇನಿಲ್ಲ. ಹಾಗಾಗಿ ಈಗ ಬಂದಿರುವಂತಹ ಮಿಸೈಲ್ ರೂಪದಲ್ಲಿರ್ಲಿ, ಆರ್ಟಿಲರಿ ಶೆಲ್ ರೂಪದಲ್ಲಿರ್ಬೋದು, ಏನೇ ಇರ್ಬೋದು, ಮಾರ್ಟರ್ಸ್ ಅಲ್ಲಿ ಇರ್ಬೋದು, ಏನರಲ್ಲೇ ಇರ್ಬೋದು, ಅವೆಲ್ಲವೂ ಪಾಕಿಸ್ತಾನದವರು ನಮ್ಮ ದೇಶದ ಗಡಿ ಒಳಕ್ಕೆ ಬಂದು ಹಾಕಿರೋದಲ್ಲ, ಅವರ ಗಡಿಯಿಂದಲೇ ಫೈರ್ ಮಾಡಿರುವುದು. ಯು ಗಾಟ್ ಮೈ ಪಾಯಿಂಟ್? ಎಸ್ ಸರ್. ನಾವು ಹಂಗೆ ಹೊಡೆದಿದ್ದಲ್ಲ ಸರ್, ನಾವು ಗಡಿ ಭಾಗದಿಂದ ನಿಂತ್ಕೊಂಡೆ ಎಕ್ಸಾಕ್ಟ್ಲಿ. ಈಗ ಸದ್ಯಕ್ಕೆ ಅದು ನಡೀತಿದೆ. ಇದು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಎರಡೂ ಸೈನ್ಯಗಳು ಮೂವ್ ಆಗಕ್ ಸ್ಟಾರ್ಟ್ ಆಗಬೇಕು. ಮೂವ್ ಆದಾಗ ಬೂಟ್ಸ್ ಆನ್ ದಿ ಗ್ರೌಂಡ್, ನಿಜವಾದ ಭಾರತೀಯ ಯೋಧ ಪಾಕಿಸ್ತಾನದ ಗಡಿಯನ್ನ ಕ್ರಾಸ್ ಮಾಡಿ ಒಳಕ್ ಹೋಗ್ತಾನೆ. ಅರ್ಥ ಆಯ್ತಾ? ಈಗ ನಮ್ದು ಸ್ಪೆಷಲ್ ಆಪರೇಷನ್ಸ್, ಸರ್ಜಿಕಲ್ ಸ್ಟ್ರೈಕ್ಸ್ ಅಲ್ಲಿ ಸ್ಪೆಷಲ್ ಆಪರೇಷನ್ಸ್ ನಡೆಯುತ್ತೆ ಕೆಲವು ಸರಿ. ಫಾರ್ ಎಕ್ಸಾಂಪಲ್, ಮ್ಯಾನ್ಮಾರ್ ಅಲ್ಲಿ ಇಂಡಿಯನ್ ಕಮಾಂಡೋಸ್ ಹೋಗಿ ಒಂದು ಸ್ಪೆಷಲ್ ಆಪರೇಷನ್ ಮಾಡಿ ಬರ್ತಾರೆ. ಅಂದ್ರೆ ನಮ್ಮ ಕಮಾಂಡೋಗಳು ದೇ ವಿಲ್ ಕ್ರಾಸ್ ದಿ ಗಡಿ ಕ್ರಾಸ್ ಮಾಡ್ಬಿಡ್ತಾರೆ, ಅವರ ದೇಶದೊಳಗೆ ಹೋಗ್ತಾರೆ, ಅಲ್ಲೇ ಮುಗಿಸ್ಬಿಟ್ಟು ವಾಪಸ್ ಬರ್ತಾರೆ. ಅರ್ಥ ಆಯ್ತಾ? ಹಾಗೆ ಸರ್, ಈಗ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಸಾಮರ್ಥ್ಯದ ಬಗ್ಗೆ ಪಾಕಿಸ್ತಾನಕ್ಕೆ ಗೊತ್ತಿಲ್ವಾ? ಅದೇ ರೀತಿ ಮಿಸ್ಕ್ಯಾಲ್ಕುಲೇಷನ್ ಆಗಿ ಸಿಕ್ಕಾಕೊಳ್ತಾ ಇದೆಯಾ ಪಾಕಿಸ್ತಾನ? ಇದ್ರ ಬಗ್ಗೆ ಹೇಳೋದಾದ್ರೆ ಪಾಸಿಬಲಿ ಹೌದು ಅನ್ಸತ್ತೆ. ಒಂದು ಗೊತ್ತಿಲ್ವಾ ಅಂತ, ಎರಡನೇದು ಗೊತ್ತಿದ್ದರೂ ಮಾಡಲ್ಲ ಅನ್ನೋ ಭ್ರಮೆ, ಎರಡನೇದಿರ್ಬೋದು ಬಹುಶಃ, ನನಗೆ ಡೌಟ್. ಹಾಗಾಗಿ ಪಾಕಿಸ್ತಾನ ಒಂದ್ ರೀತಿ, ವೈ ಇಸ್ ಪಾಕಿಸ್ತಾನ್ ಡೂಯಿಂಗ್ ದಿಸ್? ಫಸ್ಟ್ ಆಫ್ ಆಲ್, ಏನಕ್ಕೆ ಮಾಡ್ತಿದ್ದಾರೆ ಇದನ್ನೆಲ್ಲ? ಈ ಪ್ರಶ್ನೆ ಯಾರ ಹತ್ರನೂ ಆಕ್ಚುಲಿ ಉತ್ತರ ಇಲ್ಲ ನನ್ನ ಪ್ರಕಾರದಲ್ಲಿ. ಪಾಕಿಸ್ತಾನಕ್ಕೆ ಇದು ಬೇಕಿತ್ತಾ? ಮೈ ಮೇಲೆ ಹುಳ ಬಿಟ್ಕೊಳ್ಳೋ ಕೆಲಸ ಬಹಳ ಜನದ ಪ್ರಶ್ನೆ ಇದೆ ಇದು. ಸುಮ್ನೆ ಇರುವೆ ಬಿಟ್ಕೋತಾ ಇದಾರಲ್ಲ, ಯಾಕೆ ಬಿಟ್ಕೋತಿದ್ದಾರೆ ಇವ್ರು ಇರುವೆನಾ? ಏನು, ವಾಟ್ ವಿಲ್ ಪಾಕಿಸ್ತಾನ ಅಚೀವ್ ಔಟ್ ಆಫ್ ಇಟ್? ಆಲ್ ರೈಟ್, ಲೆಟ್ಸ್ ಅಕ್ಸೆಪ್ಟ್ ದಿಸ್. ಏನನ್ನ ಮಾಡ್ತಾ ಇದೆ, ಏನನ್ನ ಅಚೀವ್ ಮಾಡ್ತಾರೆ ಪಾಕಿಸ್ತಾನ ಇದರಿಂದ? ಸಿ, ನೋಬಡಿ ಹ್ಯಾಸ್ ಅನ್ ಆನ್ಸರ್ ಇದಕ್ಕೆ. ವೇರ್ಆಸ್ ಇಂಟರ್ನಲಿ ಇದಕ್ಕೆ ಆನ್ಸರ್ ಇದ್ದಂಗಿದೆ ಪಾಕಿಸ್ತಾನದ ಒಳಗಡೆ. ದಟ್ ಈಸ್, ಪಾಕಿಸ್ತಾನ್ ಎಂತ ಡೇಂಜರಸ್ ಸಿಚುಯೇಷನ್ ಹೊರಟೋಗಿದೆ ಬಲೂಚಿಸ್ತಾನ್ ಅಲ್ಲಿ ಅಂತಂದ್ರೆ, ಎಂತ ಡೇಂಜರಸ್ ಸಿಚುಯೇಷನ್ ಹೊರಟೋಗಿದೆ ಖೈಬರ್ ಪಖ್ತೂನ್ವಾ ಪ್ರಾಂತ್ಯ ಪ್ರದೇಶದಲ್ಲಿ ಅಂತಂದ್ರೆ, ಆಲ್ಮೋಸ್ಟ್ ಆ ದೇಶ ಒಡೆಯೋ ಸ್ಟೇಜ್ ಹೊರಟೋಗ್ತಾ ಇದ್ದಾರೆ ಅಲ್ಲಿಗೆ, ಆ ದೇಶ ಒಡೆಯೋ ಸ್ಟೇಜ್ ಬಂದಿದ್ದಾರೆ. ಸೊ ದಿ ಪಾಕಿಸ್ತಾನಿ ಆರ್ಮಿಯ ಶಕ್ತಿಯನ್ನ ಆ ಎರಡೂ ಕಡೆ ಜನ ಎಷ್ಟು ಕೇವಲವಾಗಿ ಅದನ್ನ ಟೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ, ಎಷ್ಟು ಕೇವಲವಾಗಿ ಮಾಡ್ತಿದ್ದಾರೆ ಅಂತಂದ್ರೆ, ಕೇರೇ ಇಲ್ಲ ಅವ್ರಿಗೆ. ಕಂಡು ಕಡೆ ಹೊಡಿತಾ ಇದ್ದಾರೆ ಆರ್ಮಿಗೆ ಹಿಡ್ಕೊಂಡವ್ರಲ್ಲಿ. ಸೊ ಆರ್ಮಿ ಹ್ಯಾಸ್ ಬಿಕಮ್ ಎಕ್ಸ್ಟ್ರೀಮ್ಲಿ ಒಂಥರ ಸುಸ್ತಾಗೋಗಿದ್ದಾರೆ, ವಿಶ್ವಾಸ ಸತ್ತೋಗಿದೆ, ಕಾನ್ಫಿಡೆನ್ಸ್ ಲೆವೆಲ್ಸ್ ಇಲ್ಲ, ಏನ್ ಮಾಡ್ಬೇಕು ಅಂತ ತೋಚ್ತಿಲ್ಲ, ಏನಾದ್ರು ಮಾಡೋಣ ಅನ್ನಕ್ಕೆ ದುಡ್ಡಿಲ್ಲ. ಕರಪ್ಟ್ ಪಾಕಿಸ್ತಾನಿ ಆರ್ಮಿ, ಮೊರಾಲ್ ಆಫ್ ದಿ ಆರ್ಮಿ ಸೋಲ್ಜರ್ಸ್ ಅಂಡ್ ಆಫೀಸರ್ಸ್ ಆರ್ ಸೋ ಲೋ. ಹೀಗಾಗ್ಬಿಟ್ಟು ಅವ್ರಿಗೆ ಏನಾದ್ರೂ ಒಂದು ಬೇಕಿತ್ತು ಈ ಎಲ್ಲದರಿಂದ ದೇಶವನ್ನ ಇನ್ನೊಂದು ಕಡೆಗೆ ಎಲ್ಲಿಗಾರು ಕರ್ಕೊಂಡು ಹೋಗಕ್ಕೆ. ಅದು ಆ ಅಟೆಂಪ್ಟ್ ಅನ್ನು ಮಾಡಿ, ಪೆಹಲ್ಗಾಮ್ ತರದ್ದೇನೋ ಒಂದು ಮಾಡಿ ಅಟೆಂಪ್ಟ್ ಡೈವರ್ಟ್ ಮಾಡ್ಬಿಡೋಣ ಅಟೆನ್ಷನ್ಸ್ ಅನ್ನ. ಊರಿ ತರಾನೋ, ಪಠಾನ್ಕೋಟ್ ತರಾನೋ, ಅಥವಾ ಇನ್ಯಾವುದೋ ಒಂದು ತರಾನೋ, ಮತ್ತೆ ಇಂಡಿಯಾನವ್ರು 4 ಬಾಂಬ್ ಹಾಕ್ತಾರೆ, ಮಿಜೈಲ್ ಹಾಕ್ತಾರೆ, ಆಮೇಲೆ ಸುಮ್ನ ಹಾಕ್ತಾರೆ, ನಾವು ವೈ ಅಂತ ನಾವು ಮಾಡ್ಬಿಡೋಣ ಅಂತ. Look at it. That's exactly what they have done. Look at Pathankot. Pathankot ಅಲ್ಲಿ ನಾವು ಮಾಡಿದಾಗ, ನಾವು ಒಂದು ಕೌಂಟರ್ ಸ್ಟ್ರೈಕ್ ಮಾಡಿದ್ವಿ ಅಂದಾಗ, ಅವತ್ ರಾತ್ರಿ ಅವರು ಏನ್ ಬಾಂಬ್ಗಳು ಹಾಕಿದ್ವಿ, ಮಿಸೈಲ್ ಹಾಕಿದ್ವಿ ಅಂತ ಡಾನ್ಸ್ ಮಾಡ್ದಂಗ್ ಮಾಡ್ಬಿಟ್ಟು, ಬೂತದ್ದು ಡಾನ್ಸ್ ಮಾಡ್ದಂಗ್ ಮಾಡಿ ಬೆಚ್ಚಿಟ್ಬಿಟ್ಟು, ಡ್ರೆಸ್ ಬೆಚ್ಚಿಟ್ಬಿಟ್ಟು ಹೋದ್ರು ಬೆಳಗಿನ ಜಾವದಲ್ಲಿ. ಸೇಮ್ ದ ಡಿಡ್ ಇಟ್ ಇನ್ ಯೂರಿ, ಹಂಗ ಊರಿ. ಹಾಗಾಗಿ ಈಗ್ಲೂ ಹಂಗೆ ಅನ್ಕೊಂಡಿದ್ರು ಅಂತ ಕಾಣತ್ತೆ. ಬಟ್ ಈ ಸರಿ ಅವ್ರ ಕ್ಯಾಲ್ಕುಲೇಷನ್ ರಾಂಗ್ ಆಗ್ಬಿಟ್ಟಿದೆ. ಇಂಡಿಯಾ ಹ್ಯಾಸ್ ಗಾನ್ ಫಾರ್ವರ್ಡ್, ಹೋಗ್ತಾ ಇದೆ ಅನ್ಕೊಂಡಿದೀನಿ. ಆ ಕಡೆಯಿಂದ ಬಲೂಚ್ ಮತ್ತು ಖೈಬರ್ ಪಖ್ತೂನ್ವಾ ಪ್ರಾಂತ್ಯದಲ್ಲೂ ಪ್ರಾಬ್ಲಮ್ ಆಗಿದೆ. ಹಂಗಾಗಿ ಪಾಕಿಸ್ತಾನ ತನ್ನದೇ ಆದಂತಹ ಬಲೆ ಒಳಗಡೆ ಸಿಕ್ಕಾಕೊಂಡು ವಿಲ 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 ಒದ್ದಾಡೋ ಸ್ಟೇಜಿಗೆ ಬಂದ್ ಕೂತಿದೆ. ಓಕೆ, ಈಗ ಇದನ್ನ ವಾರ್ ಶುರುವಾಗಿದೆ ಅನ್ನುವಂತ ಹಂತಕ್ಕಂತೂ ಇನ್ನೂ ಹೋಗಿಲ್ವಲ್ಲ ಸರ್? ಓನ್ಲಿ ದಾಳಿ ಮತ್ತು ಪ್ರತಿ ದಾಳಿ ಮಾತ್ರ ಇದು. ಹೌದು, ವಾರ್ ಸ್ಟಾರ್ಟ್ ಆಗಿದೆ ಅಂತ ಐ ಕೆನಾಟ್ ಸೇ. ಟೆಕ್ನಿಕಲಿ ವಾರ್ ಸ್ಟಾರ್ಟ್ ಆಗಿದೆ, ಪ್ರಾಕ್ಟಿಕಲಿ ವಾರ್ ರೂಪದಲ್ಲಿ ಇದು ನಡೀದೇ ಇರಬಹುದು. ಟೆಕ್ನಿಕಲಿ ಇಟ್ ಹ್ಯಾಸ್ ಸ್ಟಾರ್ಟೆಡ್. ಡಿಫರೆನ್ಸಿಯೇಟ್ ಮಾಡೋದು ಹೇಗೆ? ಗ್ರೌಂಡ್ ಇನ್ಕರ್ಷನ್ಸ್ ಸ್ಟಾರ್ಟ್ ಆಗಿಲ್ಲ. ಅಂದ್ರೆ ಯುದ್ಧ ಪ್ರಾರಂಭ ಆಗಿದೆ, ನೆಲದ ಮೇಲೆ ಭೂಸೇನೆ ದಾಳಿಗಳಲ್ಲಿ ಇನ್ನೂ ನಡೆದಿಲ್ಲ ಇದು. ಹಂಗಾಗಿ ಟೆಕ್ನಿಕಲಿ ಹಂಗ ಅನ್ಬೋದು ನೀವು. ಸೊ ಕ್ವಶನ್ ನಮಗ್ ನೆಕ್ಸ್ಟ್ ಏನ್ ಬರಬೇಕು ಅಂದ್ರೆ, ಹಂಗಾರೆ ಇಂಡಿಯಾಗೆ ಏನ್ ಬೇಕು ಅಂತ. ಸಿ, ಒನ್ ಥಿಂಗ್ ಐ ವಿಲ್ ಟೆಲ್ ಯು, ಒಂದು ವಿಚಾರ ಹೇಳ್ತೀನಿ.
ವಿ ಮಸ್ಟ್ ಕಾಲ್ ದಿ ಬ್ಲಫ್ ಆಫ್ ಪಾಕಿಸ್ತಾನ್. ಪಾಕಿಸ್ತಾನ ಬರೀ ಬ್ಲಫಿಂಗ್, ಬರೀ ಪುಂಡ್ ಪೋಖರಿ ತರ. ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಪುಡಿ ರೌಡಿಗಳ ತರ ಗುಂಡಿ ಬಿಟ್ಕೊಂಡು ಓಡಾಡೋ ದೇಶ ಇದು ಜನ ಅಂತ. ಆ ತರದ ದೇಶ ಇದು. ದೇ ಆರ್ ಬ್ಲಫಿಂಗ್ ಎವ್ರಿಬಡಿ. ನೀವೇನಾದ್ರು ಮಾಡ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ. ಈ ರಸ್ತೆ ಬದಿನಲ್ಲಿ ಇಬ್ರು ಎದೆದುರುಗಡೆ ನಿಂತ್ಕೊಂಡು ಏನೋ ಮಾಡ್ತೀಯಾ ಅಂತ ಜಗಳ ಆಡ್ತಿರ್ತಾರೆ. ಇಬ್ರು ಏನೂ ಮಾಡಲ್ಲ. ಬೋತ್ ವಿಲ್ ನಾಟ್ ಡೂ ಎನಿಥಿಂಗ್. ಸುಮ್ಮನೆ ಕೊಟ್ರು ನೋಡಿಗ ಅಂತ ಅವನು ಕೊಟ್ರು ನೋಡಿಗ ಅಂತ ಕೊಡದೇ ಇಲ್ಲ ಒಬ್ರಿಗೊಬ್ರು. ಪಾಕಿಸ್ತಾನ್ ಇಸ್ ಜಸ್ಟ್ ಬ್ಲಫಿಂಗ್. ದೇರ್ ಬ್ಲಫ್ ಮಸ್ಟ್ ಬಿ ಕಾಲ್ಡ್. ನನ್ನ ಪ್ರಕಾರದಲ್ಲಿ ಈ ಸರಿ ನಾವು ಇಂಡಿಯಾನವರು ನಂಬರ್ 1. ನಂಬರ್ 2, ನಮಗೇನು ಬೇಕು ಅನ್ನೋದನ್ನ ಈ ದೇಶ ಇತ್ಯರ್ಥ ಮಾಡಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಬಾರಿ. ನಮಗೆ ಈ ಬಾರಿ ಬೇಕಾಗಿರೋದು ಲಾಹೋರ್ನಲ್ಲಿ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಡೆದಾಕೋದಲ್ಲ. ನಮಗೆ ಈ ಬಾರಿ ಬೇಕಾಗಿರೋದು ಯಾವ್ದೋ ಒಂದು 16 ಲಷ್ಕರ್ ಎ ತೊಯ್ಬಾ ಹೆಡ್ ಆಫೀಸ್ ಸಮೇತ ಒಂದು 16 ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಬಾಂಬ್ ಹಾಕಿ ಬರ್ತೀವಿ ಅನ್ನೋದು ಅಲ್ಲ. ವಿ ನೀಡ್ ಕಾಂಕ್ರೀಟ್ ರೆಸಲ್ಯೂಷನ್ಸ್ ಆಫ್ ದಿಸ್ ಇಶ್ಯೂ. ಈ ಸರಿ ನಮಗೇನು ಬೇಕು ಅನ್ನೋದು ಇತ್ಯರ್ಥ ಆಗಬೇಕು. ವಾಟ್ ಇಸ್ ದಿ ಆಬ್ಜೆಕ್ಟಿವ್ ಆಫ್ ದಿಸ್ ವಾರ್ ಬೈ ಇಂಡಿಯಾ? ಈ ಯುದ್ಧದ ಉದ್ದೇಶ ಭಾರತಕ್ಕೆ ಏನು? ಪರೀಕ್ಷೆಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ನನ್ನ ಉದ್ದೇಶ ಏನು? 98 ನಂಬರ್ ಬರ್ಬೇಕು, 96 ನಂಬರ್ ಬರ್ಬೇಕು, 85 ಬರ್ಬೇಕು, ಇಷ್ಟೋ ಇರ್ಬೇಕಲ್ಲ. ಸೇಮ್ ಉದ್ದೇಶ ಬೇಕು ಇವತ್ತು ಈ ದೇಶಕ್ಕೆ. ಆ ಉದ್ದೇಶ ಸಾಫಲ್ಯವಾಗುವವರೆಗೆ ಪಾಕಿಸ್ತಾನದ ಕಂತ್ರಿ ಬುದ್ಧಿಯನ್ನ ನಾವು ಒಪ್ಕೋಬಾರ್ದು. ಈಗ ನೆಕ್ಸ್ಟ್ ಏನ್ ಮಾಡುತ್ತೆ ಪಾಕಿಸ್ತಾನ ಹೇಳ್ತೀನಿ. ತಡ್ಕೊಳಕ್ಕಾಗದೆ ಇದ್ದಾಗ ಮೆಲ್ಲಗ್ ಬಾಲ ಮುದುರ್ಕೊಂಡು ಯಾವ್ದಾದ್ರು ಇರಾನ್ನೋ ಸೌದಿನೋ ಅಮೆರಿಕ ಕಡೆಯಿಂದ ನಮಗೆ ಮುಲಾಮ್ ಹಚ್ಚಿ ಆಯ್ತಾಯ್ತು ವಿ ವಿಲ್ ನಾಟ್ ಎಸ್ಕಲೇಟ್ ದಿಸ್ ಅಂದ್ಬಿಟ್ಟು ಬಾಲ ಮುದ್ರಕೊಂಡು ಮೆಲ್ಲು ಒಳಗೋಗ್ಬಿಡ್ತಾರೆ. ಮತ್ತೆ ಜಾಗ ಕೊಡ್ಕೊಂಡು ಅದನ್ನೇ ಹೇಳಿದ್ದಾರೆ ಸರ್, ಬನ್ನಿ ಮಾತುಕತೆ ಮೂಲಕ ಬಾಲ ಮುದ್ರಕೊಂಡು ಪಾಕಿಸ್ತಾನ ನಾಯಿ ತಿರುಗಿದ ತಕ್ಷಣ ಆ ನಾಯಿಗೆ ಹಿಂದ್ಗಡೆಯಿಂದ ಹೊಡಿಬೇಕು, ಬಿಡ್ಕೂಡ್ದು. ದಿಸ್ ಟೈಮ್ ವಿ ಶುಡ್ ಗೋ ಬಿಹೈಂಡ್ ದೆಮ್. ಅವ್ರು ಮಾಡ್ತಾರೆ ಈ ಛತ್ರಿ ಕೆಲ್ಸನ. ಪಾಕಿಸ್ತಾನದವ್ರು ಹೆಂಗೆ ಅಂತಂದ್ರೆ, ಕೆಲವು ಸರಿ ನೀವ್ ಇದನ್ನ ಗಮನಿಸಿರ್ತೀರಿ, ಈ ರೋಡಲ್ಲಿ ಆಕ್ಸಿಡೆಂಟ್ ಆದಾಗ ಯಾಕ ಮಾಡ್ದೆ ಆಕ್ಸಿಡೆಂಟ್ ನೀನು ಅಂದ್ಬಿಟ್ಟು ಅವ್ರ ಕಡೆ ಅವ್ರವ್ರೇ ಹೊಡ್ಕೊಂಡ್ಬಿಡ್ತಾರೆ. ನೀವು ಹೊಡಿಯಕ್ ಜಾಗನೇ ಕೊಡಲ್ಲ, ಮಾಡ್ಬಿಟ್ಟು ಅವನನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಹೋಗೋ ಇಲ್ಲಿಂದ ಅಂತ ಅವನನ್ನ ಕಳಿಸ್ಬಿಡೋದು. ಆಮೇಲೆ ಏನೋ ತಪ್ಪಾಯ್ತು ನಡೀರಿ ಸರ್ ನೀವು ಹೋಗಿ ಸರ್ ಅಂದ್ಬಿಟ್ಟು ನಮ್ಮನ್ನ ಕಳಿಸ್ಬಿಡೋದು. ಈ ಪಾಕಿಸ್ತಾನದ ಈ ಆಟಕ್ಕೆ ಜಾಗ ಕೊಡ್ಕೊಡುದು. ದಿಸ್ ಟೈಮ್ ಪಾಕಿಸ್ತಾನ್ ಮಸ್ಟ್ ಬಿ ಟಾಟ್ ಎ ಪ್ರಾಪರ್ ಲೆಸನ್. ಆ ಲೆಸನ್ಗೋಸ್ಕರ ನಾವು ಅವ್ರ ಬೆನ್ನಿಂದೆ ಹೋಗ್ಬೇಕು. ಅವ್ರ ಬಾಲ ಮುದುರ್ಕೊಂಡು ಏನಾರು ಹೋದ್ರೆ ಮುದುರಕ್ ಬಿಡ್ಕೂಡ್ದು ನಾವ್ ಈ ಸರಿ. ದಾಟ್ ಇಸ್ ವಾಟ್ ಶುಡ್ ಬಿ ದಿ ಸ್ಪಿರಿಟ್ ಆಫ್ ಇಂಡಿಯಾ ಈ ಸರಿ.